ನಮಸ್ಕಾರ ರೀ ಕರ್ನಾಟಕದ ಜನತೆಗೆ. ಇವತ್ತು ನಾವು ಮಾಡ್ತಿರ್ತಕ್ಕಂಥ ಅಡುಗೆ ಕ್ರಿಸ್ಪಿ ಬ್ರೆಡ್ ವಿತ್ ಆಮ್ಲೆಟ್ ಅಂತಂದು. ಫಸ್ಟ್ ನಾವು ಇದಕ್ಕೆ ಏನು ಮಾಡೋಕಪ್ಪ ಅಂತಂದರೆ, ಈರುಳ್ಳಿ ಮತ್ತು ಟೊಮೊಟೊನ ರೌಂಡಾಗಿ ಹೆಚ್ಚಿಟ್ಕೋಬೇಕು. ಒಂದು ಬಾಣಲಿ ಒಳಗಡೆ ಏನು ಮಾಡ್ಬೇಕಪ್ಪ ಅಂತಂದರೆ, ಸ್ವಲ್ಪ ತುಪ್ಪನ ತೆಗೆದು ಏನು ಮಾಡಬೇಕು ಅದಕ್ಕೆ ಹಾಕ್ಬೇಕು. ಅದು ಏನು ಮಾಡಬೇಕಪ್ಪ, ತುಪ್ಪನ ಅದ್ರ ತುಂಬ ಬಾಣಲಿ ತುಂಬ ಏನು ಮಾಡಬೇಕು, ಅದನ್ನ ಕರಗೋ ರೀತಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ಅದ್ರಾಗ ಬ್ರೆಡ್ ಹಾಕಬೇಕು. ಬ್ರೆಡ್ ಹಾಕಿ ಒಂದೊಂದು ಬ್ರೆಡ್ನ ನೀಟಾಗಿ ಮಿನಿಮಮ್ ಅಂದರೆ 2 ನಿಮಿಷ ಬಿಡಿರಿ. 2 ನಿಮಿಷ ಬೇಡ, 1 ನಿಮಿಷ ಬಿಟ್ಬಿಡ್ರಿ. ಅಂದರೆ ಯಾವಾಗಲೂ ನೀವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಿ. ಅದಾದಮೇಲೆ 1 ನಿಮಿಷ ಬಿಟ್ಟಾದಮೇಲೆ ಫಸ್ಟು ಅದಾದಮೇಲೆ ತಿರುಗಿಸ್ರಿ 1 ನಿಮಿಷ. ಈ ಕಡೆ ಕೂಡ ಏನು ಮಾಡಿರಿ, ಮತ್ತೆ 1 ನಿಮಿಷ ಬಿಟ್ಟು ತಿರುಗಿಸಿದಾದ್ಮೇಲೆ ಒಂದು ಮೊಟ್ಟೆ ತೊಗೊಳ್ಳೋಣ. ಮೊಟ್ಟೆ ತೊಗೊಂಡು ಏನು ಮಾಡಬೇಕು, ಮೊಟ್ಟೆನ ಒಂದು ಸಣ್ಣ ವಾಟದೊಳಗೆ ಒಡೆದಾಕೋಣ. ಒಡೆದಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ನಾವು. ಅಂದರೆ ಹಾಫ್ ಟೀ ಸ್ಪೂನ್ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿರಿ. ಅದಾದಮೇಲೆ ಒಂದು ಸ್ವಲ್ಪ ಖಾರ, ಅಂದರೆ ಅರ್ಧ ಟೀ ಸ್ಪೂನ್ ಖಾರ ಹಾಕಿರಿ. ಓಕೆನಾ. ಅದಾದಮೇಲೆ ಸ್ವಲ್ಪ ಮಸಾಲೆ ಹಾಕ್ಬೇಕು. ನಿಮ್ಗೆ ಯಾವುದಾದ್ರೂ ಇಷ್ಟ ಬಂದು ಮಸಾಲೆ, ಕಾಟುವ ಮಸಾಲೆ ಯಾವುದಾದ್ರು, ನಾವು ಕಾಟುವ ಮಸಾಲೆ ಬಳಸಕತ್ತೀವಿ. ಸ್ವಲ್ಪ ಕಾಟುವ ಮಸಾಲೆ ಹಾಕೋಣ. ಕಾಟುವ ಮಸಾಲೆ ಆದಮೇಲೆ ಏನು ಮಾಡಬೇಕು, ನೀಟಾಗಿ ಅದು ನಾವು ಕಲಿಸ್ಬೇಕು. ಓಕೆನಾ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಹೊಸ ಚಾನಲ್. ನೀವು ನಮಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಗೆಲ್ಲ ನಿಮಗೆ ಅಡುಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ, ಬ್ರೆಡ್ನ ಒಂದು ಪ್ಲೇಟ್ನಾಗ ಎತ್ತಿಟ್ಕೊಳ್ಳೋಣ. ಓಕೆನಾ. ಒಂದೊಂದು ಬ್ರೆಡ್ನ ಏನು ಮಾಡಬೇಕು, ಒಂದು ಪ್ಲೇಟ್ನ ತಗೊಂಬಿಡೋಣ. ನಾವಿವಾಗ ಏನು ಮಾಡಿವಪ್ಪ ಅಂತಂದರೆ, ಸ್ವಲ್ಪ ಎಣ್ಣೆ ಹಾಕಿ. ಅಂದರೆ ಯಾಕಪ್ಪ ಅಂತಂದರೆ, ಇದು ತಳ ಒತ್ತಬಾರ್ದು. ಇವಾಗ ನಾವು ಏನು ಹಾಕ್ತೀವಿ, ಆಮ್ಲೆಟ್ ಹಾಕಿದ ಮೇಲೆ ತಳ ಹಿಡಿಬಾರ್ದು ಅಂತಂದು ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಏನು ಹಾಕೋಣ, ಆಮ್ಲೆಟ್ ಇದೆ ಕಲಿಸಿದ್ವಲ್ಲ ಅದನ್ನ ಹಾಕೋಣ. ಏನು ಮಾಡೋಣ, ಸ್ವಲ್ಪ ಅದ್ರ ಮ್ಯಾಗಿರ್ತಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಚೆಕ್ಕ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಮ್ಯಾಗಿರೋದು ಕೂಡ ಸ್ವಲ್ಪ ಕೆಳಗಡೆ ಬರುತ್ತೆ. ಓಕೆನಾ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಮಿನಿಮಮ್ ಎಷ್ಟಿಲ್ಲ ಅಂದರೂ 1-2 ನಿಮಿಷ, ಇದು ಕೂಡ ಲೋ ಫ್ಲೇಮ್ನಾಗ ಇಟ್ಟಿರ್ಬೇಕು. 2-3 ನಿಮಿಷ ಬಿಟ್ಬಿಡ್ರಿ. ಅದಾದಮೇಲೆ ನೀಟಾಗಿ ಏನು ಮಾಡ್ಕೋಬೇಕು, ನೋಡ್ಬೇಕು ಅಚ್ಚಕ್ಕೆ ಬಿಡಕತ್ತೈತ ಅಂತ. ಈ ಥರ ಬಿಟ್ಟೈತಪ್ಪ ಅಂತ ಗೊತ್ತಾದಮೇಲೆ ಏನು ಮಾಡಬೇಕು, ನಾವು ಈ ಫ್ಲೇಮ್ನಾಗೆ ಇಟ್ಕೊಂಡಿರ್ಬೇಕು. ಮತ್ತು ಜಾಸ್ತಿ ಹೈ ಫ್ಲೇಮ್ ಏನು ಬೇಡ, ಲೋ ಫ್ಲೇಮ್ನಾಗೆ ಇಟ್ಕೊಂಡಿರಿ. ಆಮೇಲೆ ನೀಟಾಗಿ ಏನು ಮಾಡೋಣ, ಇದನ್ನ ಒಳಿಸಾಕೋಣ. ಇಚ್ಚಕ್ಕೆ ಕೂಡ ಒಳಿಸಾಕಿದ ಮೇಲೆ ಈ ಥರ ಒಳಿಸಾಕಿದ ಮೇಲೆ 1 ನಿಮಿಷ ಬಿಡ್ಬೇಕು ನೀವು ಅಷ್ಟೇ. 1 ನಿಮಿಷ ಇಲ್ಲ 2 ನಿಮಿಷ, 1.5 ನಿಮಿಷ. ಅದಾದಮೇಲೆ ನೀವು ಭಾಳ ಜನ ಇದ್ದರೆ ಅಂದರೆ ಈ ಥರ ಕಟ್ ಮಾಡ್ಕೇರಿ. ನೀವು ಭಾಳ ಜನ ಇಲ್ಲ ಒಬ್ಬರೇ ಅಂತಂದರೆ ನೀವು ಫುಲ್ಲನ್ನೇ ಯೂಸ್ ಮಾಡ್ಬೋದು. ಓಕೆನಾ. ಈ ರೀತಿ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ಓಕೆನಾ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಬ್ರೆಡ್ ಹಾಕ್ಬೇಕು. ಯಾಕಪ್ಪ ಅಂತಂದರೆ ಇನ್ನೊಂದು ಬ್ರೆಡ್ ಸ್ವಲ್ಪ ಕಾಸೋಣ. ತುಪ್ಪ ಹಾಕಿದಷ್ಟು ಒಂದು ರುಚಿ ಜಾಸ್ತಿ ಬರುತ್ತಾ ಅಂತ. ಓಕೆನಾ. ಆ ಥರ ತುಪ್ಪ ಹಾಕಿದ ಮೇಲೆ ನೋಡಿ, ಈ ಥರ ತುಪ್ಪ ಹಾಕಿದ ಮೇಲೆ ಈ ಥರ ಬ್ರೆಡ್ ಮೇಲೆ ಏನು ಮಾಡೋಣ, ಒಂದೇ ಒಂದು ಈರುಳ್ಳಿ ಸಾಕು ಕಟ್ ಮಾಡ್ಕೊಂಡಿರೋದು. ಅದಾದಮೇಲೆ ಒಂದು ಟೊಮಾಟೊ ಪೀಸ್, ಮತ್ತು ಒಂದೊಂದಲ್ಲ ಟೊಮಾಟೊ ಪೀಸ್ ಅಷ್ಟೇ. ಇದು ಗೊತ್ತಲ್ರಿ, ಪುದೀನ 2 ಎಲೆ ಇಲ್ಲ 1 ಎಲೆ ಪುದೀನ ತಿಂತೀರಿ ಅಂದರೆ ಇಟ್ಕೊರಿ, ತಿನ್ನಲ್ಲ ಅಂದರೆ ಇಟ್ಕೋಬೇಡ್ರಿ. ನಿಮ್ಮ ಹತ್ರ ದಾಣಿ ಇದ್ವು ಅಂದ್ರೆ ಅದ್ರ ಮೇಲೆ ದಾಣಿನೂ ಹಾಕಿರಿ. ಇದು ಸ್ವಲ್ಪ ಉಪ್ಪು ಹಾಕಿವಿ. ಅದಾದಮೇಲೆ ಸ್ವಲ್ಪ ಖಾರ, ಅದಾದಮೇಲೆ ಸ್ವಲ್ಪ ಮಸಾಲನೂ ಹಾಕಿ ಮಿಕ್ಸ್ ಮಾಡ್ತೀವಿ, ಮಸಾಲನ ಹಾಕ್ತೀವಿ. ನಿಮ್ಮ ಹತ್ರ ದಾಣಿ ಇತ್ತಂದರೆ ದಾಣಿ ಕೇರಿ, ತುಂಬ ರುಚಿ ಆಗುತ್ತೆ. ಓಕೆನಾ. ಅದಾದಮೇಲೆ ಏನು ಮಾಡೋಣ, ತತ್ತಿ ಇಟ್ಬಿಡೋಣ ಅದ್ರ ಮೇಲೆ. ಓಕೆನಾ. ನೋಡಿ, ಇವತ್ತು ತತ್ತಿ ಇಡ್ತೀವಿ. ನೀಟಾಗಿ ಸ್ವಲ್ಪ ಅರ್ಧ ಪೀಸ್ ಮಾಡ್ಕೊಂಡಿದ್ವಲ್ಲ ಅದಷ್ಟೇ ಮೊಟ್ಟೆ ಇಡ್ತೀವಿ. ಮೊಟ್ಟೆ ಹಿಟ್ಟು ಅದ್ರ ಮೇಲೆ ಇದು ಒಂದು ತತ್ತಿ ಇಟ್ಬಿಟ್ರೆ ಮುಗೀತು ನೋಡ್ರಪ್ಪ. ಇಷ್ಟ ಇದ್ರೆ ಅಡುಗೆ. ಓಕೆನಾ. ಅರ್ಥ ಆಯ್ತಾ. ನಾವು ಅಡುಗೆ ನೀವು ಒಂದ್ಸಕ ಮನೆ ಟ್ರೈ ಮಾಡಿರಿ. ಬ್ಯಾಚುಲರ್ಸಿಗಂತೂ ಮಸ್ತ್ ನೋಡಿರಿ. ನೀವು ಬ್ಯಾಚುಲರ್ ಇದ್ದಪ್ಪ ಅಂದರೆ ಈ ಥರ ಬ್ರೆಡ್ ವಿತ್ ಆಮ್ಲೆಟ್ ಮಾಡ್ಕೊಂಡು ಆರಾಮ್ ತಿನ್ಬೋದು. ಜಿಮ್ಗೆ ಹೋಗೋರು ಕೂಡ ತಿನ್ಬೋದು. ಇದಕ್ಕೆ ಆಯಿಲ್ ಭಾಳ ಹಾಕಿಲ್ಲ, ಅದಕ್ಕಂತ ತುಪ್ಪ ಹಾಕಿ ಯೂಸ್ ಮಾಡ್ಕೇರಿ. ಓಕೆನಾ. ಒಳ್ಳೆಯದು. ನೋಡಿ, ಇದೇ ರೀತಿ ಮಾಡಿ. ಮತ್ತು ನಮ್ಮ ಚಾನಲ್ಲು ಬೆಳಿಬೇಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೀಗಿತ್ತಂತಂದು. ಸಬ್ಸ್ಕ್ರೈಬ್ ಪ್ಲೀಸ್.